ಮೀಡಿಯಾ 9ಗೆ ಸ್ವಾಗತ. ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಕುಳೈದ್. ಎಲ್ಲ ಜವಾಬ್ದಾರಿಗಳಿಗೂ ರಾಜೀನಾಮೆ ವೀಣಾ ಕಾಶಪ್ಪನವರ್, ಬೆಂಗಳೂರು. ಸಹಜವಾಗಿ ನಾವು ಕೂಡ ಎಲ್ಲರೂ ಸಾಕಷ್ಟು ಮಂದಿಗೆ ಆಕ್ರೋಶ ಇದೆ. ಆಮೇಲೆ ನಾವು ಕೂಡ ಹೋದ ವರ್ಷ ಅವರು ಅಭ್ಯರ್ಥಿಗಿತ್ತು, ನಾನು ಕೂಡ ಒಂದು ಟೈಮ್ ನಾನು ಅಭ್ಯರ್ಥಿಗಿದ್ದೆ. ನಾ ಈ ಸಲ ನಾನಾಗಲೇ ಒಳ್ಳೆ ಅಂತ ಬಿಟ್ಟೆ. ಆದ್ರೆ ಅವರು ನಿಂದುವಂತ ಅಪೇಕ್ಷೆ ಇಟ್ಟುಕೊಂಡು 5 ವರ್ಷದ ಕೆಲಸ ಮಾಡ್ಯಾರ. ಸಹಜವಾಗಿ ಅದು ಇವತ್ತು ಅವ್ರಿಗೆ ಇದ್ದಿದ್ದ ನಂತರ ಯಾರು ನಾವು ಅಲ್ಗಳಕ್ಕಾಗಿಲ್ಲ. ಈ 5 ವರ್ಷ ಓಡಾಡಿದಂತ ದಿಢೀರ್ನೆ ಟಿಕೆಟ್ ತಪ್ಪಿಸುವಂತದ್ದು ಏನು ಸರ್? ನನಗೆ ನೋಡ್ಲಿ, ಇದು ಹೈಕಮಾಂಡ್ ಅಥವಾ ನಮ್ಮ ಲೀಡರ್ಗಳು ತೀರ್ಮಾನ ಯಾಕೆ ನೋಡೋದು 28 ಲಕ್ಷ ಸರ್. 20 ಜಿಲ್ಲೆ ಶಾಸಕರು ಹೇಳ್ತಾರೆ ಬಗ್ಗೆ ಪ್ರಶ್ನೆ ಅಲ್ಲ. 28ಕ್ಕೆ ಯಾರ್ಯಾರು ಸಭೆಯಲ್ಲಿ ಎಸ್ಪೆಷಲಿ ಇಲ್ಲಿ ಶಾಸಕರು ಇರ್ತಾರೆ, ಹೆಂಗ್ ಸರ್? ಮುಖ್ಯಮಂತ್ರಿಗಳು ಇರ್ತಾರೆ, ಆಮೇಲೆ ಜೊತೆಗೆ ಪಕ್ಷದ ಅಧ್ಯಕ್ಷ ಕೂಡ ಇರ್ತಾರೆ. ಈ ಟಿಕೆಟ್ ಸಿಗಬೇಕಾದ್ರೆ ಹಣದ ವ್ಯವಹಾರ ಕೆಲವು ಮಂದಿ ಮಹಾಂತರ ಹೆಂಗೆ ಹಾಕಿದ್ವಿ ನೂತನವಾಗಿ ಇಂಥ ಕೆಲಸಗಳನ್ನು ಸಾಕಷ್ಟು ವರ್ಷದಿಂದ ನಾನು ಮಾಡ್ಕೊಂತ ಬಂದೀನಿ. ನಾನು ML ಆಗಿ 20 ವರ್ಷ ಆಗುತ್ತೆ. 20 ವರ್ಷದಿಂದ ML ಆಗಿದ್ದೀನಿ. ಪಕ್ಷದ ಅಧ್ಯಕ್ಷ ಕೆಲಸ ಮಾಡೀನಿ. ಪಕ್ಷದ ಜಿಲ್ಲೆಯಲ್ಲಿ ಅಧ್ಯಕ್ಷ ಕೆಲಸ ಮಾಡಿದ್ದೀನಿ. ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಕೆಲಸ ಮಾಡೀನಿ, ಜಿಲ್ಲಾಧ್ಯಕ್ಷ ಆಗಿ. ನಮ್ಮ ಪಕ್ಷದಲ್ಲಿ ಮೊದಲಿಂದ ನಾವು ದುಡ್ಕೊಂತ ಬಂದ್ವಿ. ಪಕ್ಷದ ತತ್ವ ಸಿದ್ಧಾಂತ ಮೇಲೆ ನಾವೆಲ್ಲ ಬಂದಂತವ್ರಿಗೆ ಮನೆ ಇದೆ ಅಂತ ತಿಳ್ಕೊಳಕ್ಕಾಗಲ್ಲ. ಇಲ್ಲ ಅಂದ್ರೂ ನಾವು ಸಲಹೆ ಯಾವತ್ತು ಹೋರಾಟ ಮಾಡೇ ಬಿಡೋದು. ಹೋರಾಟ ಮಾಡೇ ಮಾಡ್ತೀವಿ. ಸಮಾಜದ ಮುಖಂಡರಾಗಿ ಅವರನ್ನು ಬಹಳ ಆತ್ಮೀಯರಾಗಿ ಕಂಡವರು. ಸಭೆಯಲ್ಲಿ ಮೇ ಬಿ ಪಾಸಿಟಿವ್, ಇಟ್ ಮೇ ಬಿ ನೆಗೆಟಿವ್, ಆದರೆ ಅವ್ರಿಗೂ ಬೆಂಬಲಿಗರು ಅವ್ರ ಪಕ್ಷದ ಸ್ಪರ್ಧೆ ಇಳಿಸಬೇಕು ಅನ್ನೋ ವಿಚಾರ ಇಟ್ಕೊಂಡು ನಾವು ಒಟ್ಟು ಕೂಡ ತೀರ್ಮಾನ ತಗೊಂತೀವಿ. ನಾವೆಲ್ಲ ಮಾತಾಡ್ತೀವಿ. ನಾವು ಯಾರು ಹೊರಗಿನವರೆಲ್ಲ ಒಂದೇ ಮನೆಯವರಿಂದ ಏನ್ ನಮ್ಮ ಬಳಗ ಮನೆಗೆ ಯಾವ ಬಳಗ ಬಂದ್ರು ಕೂಡ ಸಮಾಜ ಬಳಗ ಕೂಡ ನಮ್ಮ ಫ್ಯಾಮಿಲಿ ನಮ್ಮ ಮಣಿತನ ಒಂದು ಕುಟುಂಬಸ್ಥರ ಸದಸ್ಯರ ಜೊತೆ ಇದ್ದೇ ಇದು ಟಿಕೆಟ್ ಕೈ ತಪ್ಪಿದ್ರೆ ಅದು ಬಹಳ ದುಃಖದ ಸಂಗತಿ. ಇಲ್ಲಿ ಯಾರು ಇಲ್ಲಾದ್ರೂ ಓಕೆ, ಎಲ್ಲಾ ಸದಸ್ಯರ ಜೊತೆಗಿದ್ದಾಗ ಆ ಕಾರಣಕ್ಕೆ ಇಲ್ಲ. ನಾವು ಒಟ್ಟು ಕೂಡ ಮಾತಾಡ್ತೀವಿ. ಒಟ್ಟು ಕರೆಯಲ್ಲ, ಅದಕ್ಕೆ ಯಾರು ಬರ್ತೀವಿ ಬರ್ರಿ ಅಂತ ಕರ್ತೀವಿ. ನಾವು ಅವ್ರಿಗೇನು ಹೇಳ್ತಾರೆ, ಯಾರು ಬರ್ತೀವಿ ಬರ್ರಿ ಅಂತ ಕರ್ತೀವಿ. ಎಲ್ಲ ಜವಾಬ್ದಾರಿಗಳಿಗೂ ರಾಜೀನಾಮೆ ವೀಣಾ ಕಾಶಪ್ಪನವರ್, ಬೆಂಗಳೂರು. ಕಾಂಗ್ರೆಸ್ ಪಕ್ಷದ ಸಂಘಟನಾತ್ಮಕ ಎಲ್ಲ ಜವಾಬ್ದಾರಿಗಳಿಗೂ ರಾಜೀನಾಮೆ ನೀಡುತ್ತೇನೆ, ಆದರೆ ಕಾಂಗ್ರೆಸ್ ಪಕ್ಷವನ್ನ ತೊರೆಯುವುದಿಲ್ಲ ಎಂದು ಟಿಕೆಟ್ ಸಿಗದೆ ನಿರಾಸೆಗೊಳಗಾದ ಕಾಂಗ್ರೆಸ್ ನಾಯಕಿ ವೀಣಾ ಕಾಶಪ್ಪನವರ್ ಹೇಳಿದ್ದಾರೆ. ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸ್ಕ್ರೀನಿಂಗ್ ಕಮಿಟಿಯವರೆಗೂ ನನ್ನ ಹೆಸರಿತ್ತು. ಅಜಯ್ ಕುಮಾರ್ ಸರ್ನಾಯಕ್ ಮತ್ತು ನನ್ನ ಹೆಸರಿಗೆ ಮಾತ್ರ ಬೆಂಬಲ ನೀಡಿದ್ದಾಗಿ ಜಿಲ್ಲೆಯ ಶಾಸಕರು ತಿಳಿಸಿದ್ದರು. ಆದರೆ ಹೈಕಮಾಂಡ್ನ ಸಭೆಗೆ ನನ್ನ ಹೆಸರು ಹೋಗಿಲ್ಲ. ಇದರ ಹಿಂದೆ ಷಡ್ಯಂತ್ರ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಪಂಚಮಸಾಲಿ ಸಮುದಾಯದ ಹೆಣ್ಣು ಮಗಳು ಪ್ರಬಲವಾಗಿ ಬೆಳೆಯುವುದನ್ನ ಕೆಲವರಿಗೆ ಸಹಿಸಿಕೊಳ್ಳಲು ಆಗ್ತಾ ಇಲ್ಲ. ಕಾಂಗ್ರೆಸ್ನ ಘೋಷಿತ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ನೆರೆಯ ಬಿಜಾಪುರ ಜಿಲ್ಲೆಯವರು. ಆಕೆಯ ಗಂಡನ ಮನೆ ಬೀದರ್, ಅಲ್ಲಿಂದ ಬೇಕಾದ್ರೆ ಸ್ಪರ್ಧಿಸಬಹುದಿತ್ತು. ಬಾಗಲಕೋಟೆಗೆ ಬಂದು ಸ್ಪರ್ಧೆ ಮಾಡುವ ಅಗತ್ಯ ಏನಿತ್ತು ಎಂದು ವೀಣಾ ಪ್ರಶ್ನಿಸಿದರು. ಬಾಗಲಕೋಟೆ ಜಿಲ್ಲೆಯ ಪಂಚಾಯಿತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದ ವೀಣಾ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಸಂಸತ್ ಪ್ರವೇಶಿಸಲು ಯತ್ನಿಸಿ ಟಿಕೆಟ್ ದೊರೆಯದೆ ನಿರಾಸೆಯಾಗಿದ್ದಾರೆ. ಮಾನ್ಯ ಖರ್ಗೆ ಅವರು ಒಂದೇ ಹೆಸರು ಪ್ರಶ್ನೆ ನಮ್ಮ ಅಧ್ಯಕ್ಷ ಪ್ರಶ್ನೆ ಮಾಡಿದ್ದೀನಿ. ಕೇಳಿದಾಗ ಅವರು 3 ಹೆಸರು ಕಳಿಸಿದ್ದಾರೆ.
ವಿಧಾನಸಭಾ ಚುನಾವಣೆಯಲ್ಲಿ ಇವತ್ತು ಅವರು ಪ್ರಚಾರಕ್ಕೆ ಬೇಕಾಗಿತ್ತು. ಇವತ್ತು ಬೇಡ ಆಗಿದೆ. ಬಹಳ ಚೆನ್ನಾಗಿ ನಮ್ಮ ರಾಜಕಾರಣ ಮಾಡ್ತಾರೆ. ಅವ್ರದ್ದು ಒಂದು ದಿವಸ ಇದೆ, ಒಂದು ದಿವಸ ಬರ್ತದೆ. ಯಾರು ಮಾತು ಮಾಡಲ್ಲ. ಮಾಡಿದಾರಲ್ಲ ಇವರೆಲ್ಲ ಇವ್ರು ಯಾಕೆ ಇವ್ರಿಗೆ ಅಭ್ಯರ್ಥಿ ಬೇಡ ಇವ್ರಿಗೆ ಯಾಕೆ ಬೇಡಮ್ಮ ನೀನು ಸುಮ್ಮನೆ ಕೂತ್ಕೊಂಡು ಮನೆಯಲ್ಲಿ ಅಂತ ಹೇಳ್ಬಿಡ್ಬೇಕಾಗಿತ್ತು ನಮ್ಮ ನಾಯಕರು. ಇವ್ರು ಹೇಳ್ಬೇಕಾಗಿತ್ತು ಬಾರಮ್ಮ ಮಗಳೇ ಮತ್ತೆ ಚುನಾವಣೆ ವಿಚಾರ ನಮ್ಮ ಜನಾಂಗ ನಮ್ಮ ಸಮುದಾಯ ಏನೇ ಆಗಲಿ ಈ ಸಮುದಾಯಗಳು ಇಲ್ಲಿ ನಿಯತ್ತಾಗಿ ಆ ನಿಯಂತ್ರಣ ಪಕ್ಷದಲ್ಲಿ 60 ಮೇಲೆ ಕೊಡ್ತಾರೆ. ಯಾರು ಅವರು ಕರ್ತವ್ಯ ಮಾಡಿದ್ದಾರೆ, ಕರ್ತವ್ಯ ಮಾಡಿದ್ದಾರೆ. ಇದೇನು ದೊಡ್ಡ ಮಹಾಶಯ. ಮುಂದಿನ ನಡೆ ಏನೆಂದು ಕಾದ್ ನೋಡೋಣ. ಮುಂದಿನ ಸುದ್ದಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.